ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸದ್ದಾಮ್ ಸೆಕ್ನೋಲಾ. ಟುಡೇ ನಾವು ಏನು ನೋಡೋಣಪ್ಪ ಅಂದ್ರೆ ಈ ಒಂದು ಫ್ರೀ ಸ್ಕೀಮ್ಸ್ ರಿಯಾಲಿಟಿಗಳನ್ನು ನೋಡೋಣ. ಈ ಫ್ರೀ ಸ್ಕೀಮ್ಸ್ ರಿಯಾಲಿಟಿಗಳು ದೇಶದ ಜನರಿಗೆ ನಿಜವಾಗ್ಲೂ ಸಹಾಯಕ ಆಗ್ತಾವ ಅಥವಾ ದೇಶದ ಆರ್ಥಿಕತೆಗೆ ಅಪಾಯ ಆಗ್ತಾವ? ಈ ಸರ್ಕಾರಗಳು ಕೊಡುವಂತ ಉಚಿತ ವಿದ್ಯುತ್ ಆಗಿರ್ಬೋದು, ಉಚಿತ ಬಸ್ ಆಗಿರ್ಬೋದು, ಉಚಿತ ಅಮೌಂಟ್ ಆಗಿರ್ಬೋದು, ಇವೆಲ್ಲ ಜನರಿಗೆ ನಿಜವಾಗ್ಲೂ ಸಹಾಯಕ ಆಗ್ತಾವ ಅಥವಾ ದೇಶದ ಆರ್ಥಿಕತೆಗೆ ಅಪಾಯ ಆಗ್ತಾವ? ಇದನ್ನ ನಾವು ಪೊಲಿಟಿಕಲ್ಸ್ ಆಂಗಲ್ ನಿಂದ ಅಲ್ಲ, ಇವತ್ತು ಎಕನಾಮಿಕ್ಸ್ ಆಂಗಲ್ ನಿಂದ ನೋಡೋಣ ಬನ್ನಿ. ಸರ್ಕಾರಗಳು ಈ ಒಂದು ಫ್ರೀ ಸ್ಕೀಮ್ಸ್ ಗಳನ್ನ, ಯೋಜನೆಗಳನ್ನ ಯಾಕೆ ಕೊಡ್ತಾವಪ್ಪ ಅಂದ್ರೆ ನೋಡ್ಬೋದು. ಈ ಮುಖ್ಯ ಕಾರಣಗಳನ್ನು ನೋಡೋದ್ರ ಮುಖಾಂತರ ಮೊದಲೇ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಬಡವರ ಜೀವನ ಮಟ್ಟ ಸುಧಾರಣೆ. ಈ ಫ್ರೀ ಸ್ಕೀಮ್ಸ್ ಗಳಿಂದ ಏನಾಗುತ್ತೆ, ಬಡವರ ಜೀವನ ಮಟ್ಟ ಸುಧಾರಣೆ ಆಗುತ್ತೆ, ಅವರು ಹೆಚ್ಚಾಗಿ ಖರ್ಚು ಮಾಡ್ತಾರೆ, ಅದರಿಂದ ಆರ್ಥಿಕತೆ ಪುಷ್ಟಿ ಸಿಗುತ್ತೆ ಅನ್ನೋ ಒಂದು ಕಾರಣನೂ ಆಗಿರ್ಬೋದು. ಸೆಕೆಂಡ್ ಅನ್ನು ಬಂದು ಸಾಮಾಜಿಕ ಅಸಮಾನತೆ ಕಡಿಮೆ ಮಾಡಲು. ಸಾಮಾಜಿಕ ಅಸಮಾನತೆ ಈ ಫ್ರೀ ಸ್ಕೀಮ್ಸ್ ಗಳನ್ನ ನೋಡಿ ಕೊಟ್ಟಾಗ ಅಂತ ರಿಚ್ ಲೆವೆಲ್ ಅವರಿಗೂ ಮಿಡಲ್ ಕ್ಲಾಸ್ ಇರುವಂತಹ ಅಸಮಾನತೆಯನ್ನು, ಇಕ್ವಾಲಿಟಿಯನ್ನು ಕಡಿಮೆ ಮಾಡೋದ್ರ ಮುಖಾಂತರ ಮಿಡಲ್ ಕ್ಲಾಸ್ ಜನಗಳನ್ನ ಮೇಲೆತ್ತುವಂತ ಸಂದರ್ಭ ಸಹ ಈ ಒಂದು ಫ್ರೀ ಸ್ಕೀಮ್ಸ್ ಗಳ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಥರ್ಡ್ ಒನ್ ಬಂದು ಶಿಕ್ಷಣ ಮತ್ತು ಆರೋಗ್ಯ ಸುಲಭವಾಗಲು. ಈ ಫ್ರೀ ಸ್ಕೀಮ್ಸ್ ಗಳ ಕೊಡೋದ್ರಿಂದ ಏನಾಗುತ್ತೆ, ಶಿಕ್ಷಣ ಮತ್ತು ಆರೋಗ್ಯ ಸುಲಭವಾಗಿ ದೊರಕುವಂತಾಗುತ್ತೆ. ಇದರಿಂದ ಮಿಡಲ್ ಕ್ಲಾಸ್ ಜನರ ಎಜುಕೇಶನ್ ಮತ್ತು ಅವರ ಆರೋಗ್ಯ ಸುಧಾರಣೆ ಆಗುತ್ತೆ, ಇದರಿಂದ ಅವರ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ ಅನ್ನೋ ಒಂದು ಕಾರಣ ಸಹ ಆಗಿದೆ. ಫೋರ್ತ್ ಒಂದು ಬಂದು ಜನರ ಖರ್ಚು ಭಾರ ಕಡಿಮೆ ಮಾಡಲು. ಏನಪ್ಪಾ ಅಂದ್ರೆ ಈ ಒಂದು ಫ್ರೀ ಸ್ಕೀಮ್ಸ್ ಗಳು ಜನರ ಖರ್ಚು ಭಾರವನ್ನು ಕಡಿಮೆ ಮಾಡ್ತವೆ. ಈ ಎಕ್ಸಾಂಪಲ್ ಗೆ ನಾವು ರೇಷನ್ ತಗೊಂಡ್ಬಂದಿರೋದಾಗಿರ್ಬೋದು, ರೇಷನ್ ಫ್ರೀ ಕೊಟ್ರೆ ಏನಾಗುತ್ತಪ್ಪ ಅಂದ್ರೆ ಜನರು ಅಕ್ಕಿಯನ್ನಾಗಿರ್ಬೋದು, ದಿನಸಿ ಸಾಮಾನುಗಳನ್ನ ಕಡಿಮೆ ತಗೊಂಡ್ಬರ್ತಾರೆ, ಅದರಿಂದ ಖರ್ಚು ಕಡಿಮೆ ಆಗುತ್ತೆ. ಈ ಒಂದು ಅಂಶಗಳು ಮುಖ್ಯ ಕಾರಣಗಳು ನಮ್ಮ ಒಂದು ಫ್ರೀ ಸ್ಕೀಮ್ಸ್ ಕೊಡುವ ದೃಷ್ಟಿಯಾಗಿದೆ. ಈ ಎಲ್ಲಾ ಫ್ರೆಂಡ್ಸ್, ಈ ಎಲ್ಲಾ ಫ್ರೀ ಸ್ಕೀಮ್ಸ್ಗಳು ಏನಾಗುತ್ತಪ್ಪ ಅಂದ್ರೆ ಜನರಿಗೆ ಹಣವನ್ನು ತಲುಪಿಸಿದ ಸಂದರ್ಭದಲ್ಲಿ ಜನರು ಏನ್ ಮಾಡ್ತಾರೆ, ಹೆಚ್ಚು ಆರ್ಥಿಕ ವ್ಯವಹಾರವನ್ನು ಮಾಡ್ತಾರೆ. ಆರ್ಥಿಕ ವ್ಯವಹಾರ ಮಾಡಿದಂತ ಸಂದರ್ಭದಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಪುಷ್ಟಿ ಸಿಗುತ್ತೆ. ಜನರು ತಮ್ಮ ಹತ್ರ ಅಮೌಂಟ್ ಇಟ್ಕೊಳ್ಳದೆ ಅವರು ಜಾಸ್ತಿ ವ್ಯವಹಾರಗಳನ್ನು ನಡೆಸ್ತಾರೆ. ವ್ಯವಹಾರ ನಡೆಸಿದಂತ ಸಂದರ್ಭದಲ್ಲಿ ಆರ್ಥಿಕತೆ ಹೆಚ್ಚಾಗುತ್ತೆ. ಈ ಆರ್ಥಿಕತೆ ಹೆಚ್ಚಾಗೋದ್ರಿಂದ ಏನಾಗುತ್ತೆ, ಎಕನಾಮಿಕಲಿ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ಈ ಈ ಒಂದು ಎಲ್ಲಾ ಕಾರಣಗಳಿಂದ ಸಹ ಸರ್ಕಾರಗಳು ಫ್ರೀ ಸ್ಕೀಮ್ಸ್ ಗಳನ್ನು ಕೊಡುತ್ತವೆ. ಈ ಫ್ರೀ ಸ್ಕೀಮ್ಸ್ ಗಳು ಈ ಆರ್ಥಿಕತೆಯಿಂದ ಒಳ್ಳೇದಾಗಿರ್ಬೋದು, ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ಎಲ್ಲಾ ಫ್ರೀ ಸ್ಕೀಮ್ಸ್ ಗಳು ಒಳ್ಳೇದಲ್ಲ. ಅವುಗಳು ಯಾವುಗಳು ಅಂದ್ರೆ ಅವು ಏನಪ್ಪಾ ರಿಯಾಲಿಟಿ ಏನಂತ ಅಂದ್ರೆ ಚೆಕ್ ಮಾಡೋಣ ಬನ್ನಿ. ಈ ಫ್ರೀ ಸ್ಕೀಮ್ಸ್ ಗಳಿಂದ ಬಡವರ ಕೈಗೆ ಅಮೌಂಟ್ ಹೋದ್ರೆ ಅವರು ಬಹಳ ಖರ್ಚು ಮಾಡ್ತಾರೆ. ಖರ್ಚು ಮಾಡೋದ್ರಿಂದ ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾದ್ರೆ ಏನಾಗುತ್ತೆ, ಆರ್ಥಿಕತೆಗೆ ಪುಷ್ಟಿ ಸಿಗುತ್ತೆ ಅನ್ನೋ ಒಂದು ಕಾರಣ ಆಗಿರ್ಬೋದು. ಆದ್ರೆ ಫ್ರೆಂಡ್ಸ್, ಕೆಲವೊಂದು ಆರ್ಥಿಕ ಯೋಜನೆಗಳು ಏನಪ್ಪಾ ಅಂದ್ರೆ ಫ್ರೀ ಸ್ಕೀಮ್ಸ್ ಗಳು ಒಳ್ಳೇದು, ಆದ್ರೆ ಕೆಲವೊಂದು ಮುಖ್ಯ ಸಮಸ್ಯೆಗಳು ಇವೆ. ಅವುಗಳು ಏನಪ್ಪಾ ಅಂದ್ರೆ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಮುಖ್ಯ ಸಮಸ್ಯೆಯಲ್ಲಿ ಏನು ಬರುತ್ತಪ್ಪ ಅಂದ್ರೆ ಸರ್ಕಾರದ ಖರ್ಚು ಹೆಚ್ಚಾಗುತ್ತೆ. ಈ ಫ್ರೀ ಸ್ಕೀಮ್ಸ್ ಕೊಡೋದ್ರಿಂದ ಏನಾಗುತ್ತೆ, ಸರ್ಕಾರದಲ್ಲಿರುವಂತಹ ಬಂಡವಾಳ ಕಡಿಮೆ ಆಗುತ್ತೆ, ಖರ್ಚು ಹೆಚ್ಚಾಗುತ್ತೆ. ಖರ್ಚು ಹೆಚ್ಚಾದಂತ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂದ್ರೆ ಸರ್ಕಾರಕ್ಕೆ ಸಾಲ ಹೆಚ್ಚಳ ಆಗುತ್ತೆ. ಸರ್ಕಾರಕ್ಕೆ ಸಾಲ ಹೆಚ್ಚಾದಂತ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡುತ್ತೆ, ಟ್ಯಾಕ್ಸ್ ಜಾಸ್ತಿ ಮಾಡುತ್ತೆ. ಟ್ಯಾಕ್ಸ್ ಪೇಯರ್ ಮಾಡೋದು ಯಾರು? ನಾವು ಮತ್ತು ನೀವೇ. ಅದರಿಂದ ಏನಾಗುತ್ತೆ, ನಮಗೆ ಹೆಚ್ಚಾಗಿ ಏನಾಗುತ್ತೆ, ಎಫೆಕ್ಟಿವ್ ಆಗುತ್ತೆ. ಈ ಎಫೆಕ್ಟಿವ್ ಆಗೋದ್ರಿಂದ ಏನಾಗುತ್ತೆ, ಭವಿಷ್ಯದಲ್ಲಿ ಹೆಚ್ಚಿನ ತೆರಿಗೆಗಳು ಬೀಳ್ಬೋದು. ಹೆಚ್ಚಿನ ತೆರಿಗೆ ಬೀಳೋದ್ರಿಂದ ಏನಾಗುತ್ತೆ, ನಮಗೆ ಸರಕು ಸೇವೆಗಳು ಕಾಸ್ಟ್ ಅಲ್ಲಿ ಜಾಸ್ತಿ ಆಗ್ತವೆ. ನಾವು ಆ ಸಂದರ್ಭದಲ್ಲಿ ಏನ್ ಅನ್ಕೊಂತೀವಿ, ಬೆಲೆಗಳು ದುಬಾರಿ ಆಗಿವೆ. ಆದ್ರೆ ಅದ್ರ ಹಿಂದಿರುವಂತ ಮಾಸ್ಟರ್ ಮೈಂಡ್ ಏನಪ್ಪಾ ಅಂದ್ರೆ ಈ ಫ್ರೀ ಸ್ಕೀಮ್ಸ್ ರಿಯಾಲಿಟಿಗಳು. ಈ ಫ್ರೀ ಸ್ಕೀಮ್ಸ್ ರಿಯಾಲಿಟಿಗಳು ಏನಾಗುತ್ತಪ್ಪ ಅಂದ್ರೆ ಒಂದು ನೋಡ್ಬೋದು, ಸರ್ಕಾರ ಫ್ರೀ ಸ್ಕೀಮ್ಸ್ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚಿನಾಗಿ ಸಾಲ ಆಗುತ್ತೆ. ಹೆಚ್ಚು ಸಾಲ ಆದಂತ ಸಂದರ್ಭದಲ್ಲಿ ಏನು ಮಾಡುತ್ತೆ, ಅದು ಹೆಚ್ಚಿನ ಬಡ್ಡಿ ಕಟ್ಟುತ್ತೆ. ಸರ್ಕಾರ ಸಾಲ ಮಾಡಿರುತ್ತೆ, ಆಲ್ವೇಸ್ ಬಡ್ಡಿ ಕಟ್ಟಬೇಕಾಗುತ್ತೆ ತಾನೆ. ಬಡ್ಡಿ ಕಟ್ಟಿದ್ರೆ ಏನಾಗುತ್ತೆ, ಇಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಕಡಿಮೆ ಆಗುತ್ತೆ. ಆಲ್ವೇಸ್ ಅಭಿವೃದ್ಧಿ ಡೆವಲಪ್ಮೆಂಟ್ ಯೋಜನೆಗಳಿಗೆ ಅಮೌಂಟ್ ಇರಲ್ಲ. ಅದರಿಂದ ಏನ್ ಮಾಡುತ್ತೆ, ಡೆವಲಪ್ಮೆಂಟ್ಗಳೇ ಭಾಳ ಆಗಲ್ಲ. ಈ ಡೆವಲಪ್ಮೆಂಟ್ ಆಗೋದ್ರಿಂದ ಏನಾಗುತ್ತೆ ನಿಮಗೆ ಗೊತ್ತಿರ್ಬೋದು. ಈ ಡೆವಲಪ್ಮೆಂಟ್ ಆಗೋದ್ರಿಂದ ನಾವು ಅಭಿವೃದ್ಧಿ ಆಗಲ್ಲ. ಈ ಎಲ್ಲಾ ಒಂದು ಮಾಸ್ಟರ್ ಮೈಂಡ್ ಏನಪ್ಪಾ ಅಂದ್ರೆ ಈ ಫ್ರೀ ಸ್ಕೀಮ್ಸ್ ನ ಬ್ಯಾಲೆನ್ಸ್ ಮಾಡೋದು ಸಹ ಬಹಳ ಇಂಪಾರ್ಟೆಂಟ್. ಈ ಬ್ಯಾಲೆನ್ಸ್ ಏನಪ್ಪಾ ಅಂತ ನೋಡ್ಬೋದು. ಬ್ಯಾಲೆನ್ಸ್ ಅಲ್ಲಿ ಎರಡು ಬರ್ತವೆ, ಪ್ರೊಡಕ್ಟಿವಿಟಿ ಬ್ಯಾಲೆನ್ಸ್, ನಾನ್ ಪ್ರೊಡಕ್ಟಿವಿಟಿ ಫ್ರೀ ಸ್ಕೀಮ್ಸ್ ಅಲ್ಲಿ ನಾವು ಎರಡು ರೀತಿಯ ವಿಧಗಳನ್ನು ನೋಡಬಹುದು. ಎರಡು ರೀತಿಯ ವಿಧಗಳು ಯಾವಪ್ಪ ಅಂದ್ರೆ ಒಂದು ಪ್ರೊಡಕ್ಟಿವಿಟಿ ಫ್ರೀ ಸ್ಕೀಮ್ಸ್, ನಾನ್ ಪ್ರೊಡಕ್ಟಿವಿಟಿ ಫ್ರೀ ಸ್ಕೀಮ್ಸ್. ಅಂದ್ರೆ ಪ್ರೊಡಕ್ಟಿವಿಟಿ ಫ್ರೀ ಸ್ಕೀಮ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಆ ಪ್ರೊಡಕ್ಟಿವಿಟಿ ಫ್ರೀ ಸ್ಕೀಮ್ಸ್ ಅಲ್ಲಿ ಶಿಕ್ಷಣಕ್ಕಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಗೆ ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ ನಾನ್ ಪ್ರೊಡಕ್ಟಿವಿಟಿ ಫ್ರೀ ಸ್ಕೀಮ್ಸ್ ಅಂದ್ರೆ ಇವೆಲ್ಲ ತಾತ್ಕಾಲಿಕವಾಗಿರ್ತವೆ, ವೋಟರ್ ಅಟ್ರಾಕ್ಷನ್ ಆಗಿರ್ತವೆ. ಏನು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಇವುಗಳನ್ನು ಉಪಯೋಗ ಮಾಡಲಾಗುತ್ತೆ. ಅಸ್ತ್ರ ತರ ಉಪಯೋಗ ಮಾಡಿ ಆ ಅಸ್ತ್ರ ಉಪಯೋಗ ಆದ ನಂತರ ಅದನ್ನ ಬಿಸಾಕಲಾಗುತ್ತೆ. ಇಷ್ಟೇ ಈ ಎರಡು ವಿಧಗಳನ್ನು ನೋಡಬಹುದು.
ಫ್ರೆಂಡ್ಸ್ ನಾವು ಏನು ಹೇಳ್ಬೋದು ಹಾಗಾದ್ರೆ ಫ್ರೀ ಸ್ಕೀಮ್ಸ್ಗಳು ಒಳ್ಳೇದಾ ಕೆಟ್ಟದಾ? ಫ್ರೆಂಡ್ಸ್ ಏನು ಹೇಳೋದಂದ್ರೆ, ಒಳ್ಳೆ ಯೋಜನೆಗಳು, ಸರಿಯಾದ ಯೋಜನೆಗಳಿದ್ರೆ ಅವು ಒಳ್ಳೇದೇ, ಆದರೆ ಕೆಟ್ಟ ಯೋಜನೆ ಆಗಿದ್ರೆ ಕೆಟ್ಟದೆ. ಫೈನಲ್ ಆನ್ಸರ್ ಏನಪ್ಪಾ ಅಂದ್ರೆ, ನಮ್ಮ ಒಂದು ಜನರನ್ನ ಸರ್ಕಾರಗಳು ಏನ್ ಮಾಡಪ್ಪ ಅಂದ್ರೆ ಅವುಗಳನ್ನ ಸ್ವಾವಲಂಬನೆ ಮಾಡ್ಬೇಕು. ಅವಲಂಬನೆಯಿಂದ ಸ್ವಾವಲಂಬನೆ. ಫ್ರೆಂಡ್ಸ್, ನಾವು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಅವಲಂಬನೆ ಬಿಟ್ಟು ಡೆವಲಪ್ಮೆಂಟ್ ಕಡೆ ಹೆಚ್ಚಿನ ಕೊಡ್ಬೇಕು. ಫ್ರೀ ಕೊಡೋದು ಸುಲಭ ಫ್ರೆಂಡ್ಸ್, ಆದ್ರೆ ದೇಶ ಕಟ್ಟೋದು ಬಹಳ ಕಷ್ಟ ಆಗುತ್ತೆ. ಈ ಫ್ರೀ ಸ್ಕೀಮ್ಸ್ಗಳು ನಮಗೆ ಅತಿ ಆದ್ರೆ ವಿಷ ಆಗ್ತವೆ, ಅತಿ ಆದಷ್ಟು ಅಪಾಯಕಾರಿ ಅಂತ ಹೇಳ್ಬೋದು. ಈ ಈ ಒಂದು ವಿಡಿಯೋದಿಂದ ನಿಮ್ಗೆ ಏನ್ ಅನಿಸುತ್ತೆ? ಈ ಒಂದು ಫ್ರೀ ಸ್ಕೀಮ್ಸ್ಗಳು ಒಳ್ಳೇದಾ ಅಥವಾ ದೇಶಕ್ಕೆ ಅಪಾಯಕಾರಿನಾ ಎಂಬುದನ್ನು ನೀವು ಈ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆದರೆ, ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.